Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 34, verse 12. Do you want long life? ಕೀರ್ತನೆಗಳು 34:12 ವಚನ. ದೀರ್ಘಾಯುಷ್ಯವೂ ಬೇಕು. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ ಎಂಬುದಾಗಿ. ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು ಎಂಬುದಾಗಿ ದೇವರು ಇಂದು ನಮಗೆ ಹೇಳ್ತಾ ಇದ್ದಾರೆ. ನಮಗೆ ಮೊದಲನೇ ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ದೇವರು ಅಂದರೆ, ದೀರ್ಘಾಯುಷ್ಯವು ಬೇಕು ಎಂಬುದಾಗಿ. ಎಲ್ಲಕ್ಕಿಂತ ಹೆಚ್ಚಿನ ಆಯುಷ್ಯ ಪಡೆದಿರ್ತಕ್ಕಂಥ ವ್ಯಕ್ತಿ ಎಂದರೆ ಮೆತುಶೇಲಹನು. ಅವನು 969 ವರ್ಷಗಳವರೆಗೆ ಬದುಕಿದನು. ಆದರೆ ಈಗ ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದರೆ 80 ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ದೇವರು ಇವತ್ತು ನಮಗೆ ಹೇಳುತ್ತಾ ಇರೋ ಪ್ರಶ್ನೆ ದೀರ್ಘಾಯುಷ್ಯವು ಬೇಕು ಎಂಬುದಾಗಿ. ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಹೌದು, ಈ ರೀತಿ ನಾವು ಬಹಳ ದಿನಗಳವರೆಗೆ ಸುಖವಾಗಿ ಜೀವಿಸಬೇಕಾದರೆ ದೇವರು ಇಂದು ನಮಗೆ ತನ್ನ ಮಾತನ್ನು ಕಲಿಸಿಕೊಡ್ತಾ ಇದ್ದಾರೆ. ಅದು ಯಾವುದೆಂದರೆ, ನೀನು ಚಾಡಿಯನ್ನು ಹೇಳದೆ, ಯಾರಿಗೂ ಅನ್ಯಾಯ ಮಾಡದೆ, ಯಾರಿಗೂ ನಿಂದಿಸದೆ ಜೀವಿಸು, ದೇವರು ನಿನ್ನ ಆಯುಷ್ಯವನ್ನು ಹೆಚ್ಚಿಸುತ್ತಾರೆ. 13ನೇ ವಚನದಲ್ಲಿ, ನೀನು ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ ಎಂಬುದಾಗಿ. ನೀನು ಕೆಟ್ಟದ್ದನ್ನು ತೊಲಗಿಸಿಬಿಟ್ಟು ಒಳ್ಳೆ ವ್ಯಕ್ತಿಯಾಗಿ ನೀನು ಜೀವಿಸುವುದಾದರೆ, ನಿನ್ನ ಬಾಯಲ್ಲಿ ಯಾವ ವಂಚನೆಯ ಮಾತುಗಳನ್ನು ಇಟ್ಟುಕೊಳ್ಳದೆ ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾ ಇರುವುದಾದರೆ ನಿನ್ನ ಆಯುಷ್ಕಾಲವು ಹೆಚ್ಚಾಗುತ್ತದೆ. ನಿನಗೆ ದೇವರು ದೀರ್ಘಾಯುಷ್ಯವನ್ನು ಕೊಡುತ್ತಾರೆ. ಬಹು ದಿವಸಗಳವರೆಗೆ ನೀನು ಬದುಕಿದ್ದು ಸುಖವನ್ನು ಅನುಭವಿಸಲಿಕ್ಕೆ ದೇವರು ಸಹಾಯ ಮಾಡುತ್ತಾರೆ. ವಿಮೋಚನ ಕಾಂಡ 20:12 ನಾವು ನೋಡ್ತೇವೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನೀನು ದೀರ್ಘಕಾಲ ಬಾಳುವೆ ಎಂಬುದಾಗಿ. ನೀನು ದೀರ್ಘಕಾಲದವರೆಗೆ ನೀನು ಬಾಳಬೇಕಾದರೆ ದೇವರು ಕೊಟ್ಟಿರ್ತಕ್ಕಂಥ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಎಂಬುದಾಗಿ. ನಿನ್ನ ತಂದೆ ತಾಯಿಗಳನ್ನು ನೀನು ಗೌರವಿಸಬೇಕು. ನೀನು ನಿನ್ನ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಆಗ ನೀನು ದೀರ್ಘಕಾಲ ಬಾಳುವೆ, ಈ ಭೂಮಿಯ ಮೇಲೆ ಅನೇಕ ದಿವಸಗಳವರೆಗೆ ಬಾಳುವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಅಲ್ಲಿ ತಿಳಿಸುತ್ತಾ ಇದೆ ಪ್ರಿಯರೇ. ಮತ್ತಾಯ 5:4, ನಿಮ್ಮ ತಂದೆ ತಾಯಿಗಳನ್ನು ದೂಷಿಸುವವನಿಗೆ ಮರಣದಂಡನೆಯಾಗುವುದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ನಮಗೆ ಜ್ಞಾಪಿಸ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಕರ್ತನು ನಮಗೆ ಕೊಡುವಂಥ ಎಲ್ಲ ಆಶೀರ್ವಾದಗಳಲ್ಲಿ ಶ್ರೇಷ್ಠವಾದ ಆಶೀರ್ವಾದ ಎಂದರೆ ಅದು ನಮ್ಮ ತಂದೆ ತಾಯಿ. ನಮ್ಮ ತಂದೆ ತಾಯಿ ನಮಗೆ ತೋರಿಸಿರುವ ಪ್ರೀತಿ, ನಮಗಾಗಿ ಅವರು ಮಾಡಿರುವ ತ್ಯಾಗ, ಅವರು ಮಾಡಿರೋ ಪ್ರಾರ್ಥನೆ, ಇವೆಲ್ಲವೂ ತಮ್ಮ ಮಕ್ಕಳಿಗೆ ಎಂದೆಂದಿಗೂ ಆಶೀರ್ವಾದದಾಯಕವಾಗಿರುವುದು. ಅನೇಕರು ಏಳಿಗೆ ಹೊಂದಬೇಕಾದರೆ ಅವರ ತಂದೆ ತಾಯಿಗಳು ಮಾಡುವಂತಹ ಪ್ರಾರ್ಥನೆಯೇ ಆಗಿದೆ. ಆದುದರಿಂದ ಅದನ್ನು ಇಂದು ನೀನು ಜ್ಞಾಪಿಸಿಕೋ. ನಿನ್ನ ತಂದೆ ತಾಯಿ ನಿನಗೆ ಮಾಡಿರುವುದನ್ನು ಜ್ಞಾಪಿಸಿಕೋ. ಅವರು ನಿನಗಾಗಿ ಮಾಡಿರೋ ಪ್ರಾರ್ಥನೆಯನ್ನು ಜ್ಞಾಪಿಸಿಕೋ. ಅವರ ಪ್ರಾರ್ಥನೆಯಿಂದಲೇ, ಅವರ ಆಶೀರ್ವಾದದಿಂದಲೇ ಇಂದು ನಿನ್ನ ಜೀವಿತ ಪೂರ್ತಿಯಾಗುತ್ತಾ ಇದೆ, ನಿನ್ನ ಆಯುಷ್ಕಾಲ ಹೆಚ್ಚಾಗುತ್ತಾ ಇದೆ. ಆದುದರಿಂದ ನೀನು ದೇವರನ್ನು ಸ್ತುತಿಸು. ನೀನು ಇಂಥ ತಂದೆ ತಾಯಿಗಳ ಮಗುವಾಗಿ ಜೀವಿಸಿರುವುದರಿಂದ, ಇಂಥ ತಂದೆ ತಾಯಿಗಳನ್ನು ದೇವರು ನಿನಗಾಗಿ ಕೊಟ್ಟಿರುವುದರಿಂದ ನೀನು ದೇವರನ್ನು ಸದಾ ಸ್ತುತಿಸುತ್ತಾ ಇರು. ನಿನಗಾಗಿ ನಿನ್ನ ತಂದೆ ತಾಯಿ ಮಾಡಿರೋದೆಲ್ಲಕ್ಕಾಗಿ ನೀನು ಅವರಿಗೆ ಚಿರಋಣಿಯಾಗಿರು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದೆಯಾ ಆದರೆ ನೀನು ಈ ಲೋಕದಲ್ಲಿ ಬಹು ದಿವಸಗಳವರೆಗೆ ಬದುಕುವಿ. ನೀನು ಕೆಟ್ಟದಕ್ಕೆ ಹೋಗದಂತೆ ಒಳ್ಳೆಯದನ್ನೇ ಮಾಡುತ್ತಾ ಇರುವುದಾದರೆ ಈ ಲೋಕದಲ್ಲಿ ನೀನು ದೀರ್ಘಾಯುಷ್ಯವನ್ನು ಅನುಭವಿಸಿ ಬಹು ದಿವಸಗಳವರೆಗೆ ಬದುಕಿ ಸುಖವನ್ನು ಅನುಭವಿಸಲಿಕ್ಕೆ ದೇವರು ಸಹಾಯ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿ ಆಶೀರ್ವಾದ ಮಾಡಿ ನಡೆಸುತ್ತಾ ಇದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನೀವು ಕೊಟ್ಟಿರುವ ಈ ಆಯುಷ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನೀವು ಕೊಟ್ಟಿರುವ ಈ ಆರೋಗ್ಯಕ್ಕೋಸ್ಕರ ವಂದಿಸ್ತೇನೆ ತಂದೆಯೇ. ನೀವು ಕೊಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವ. ನಿಮ್ಮ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ ದೇವ, ನಿಮಗೆ ಸ್ತೋತ್ರಪ್ಪ. ನಿನಗೆ ದೀರ್ಘಾಯುಷ್ಯವು ಬೇಕೋ, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ಒಳ್ಳೆಯದನ್ನು ಮಾಡು ಎನ್ನುವ ವಾಕ್ಯ ಕಲಿಸಿದ್ದೀರಿ ಸ್ವಾಮಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನೀನು ದೀರ್ಘಕಾಲ ಬಾಳುವೆ
ಎಂಬ ವಾಕ್ಯವನ್ನು ಕಲಿಸಿದ್ದೀರಿ ಕರ್ತನೆ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾವೆಲ್ಲರೂ ಕೆಟ್ಟದಕ್ಕೆ ಹೋಗದಂತೆ ತಂದೆ ತಾಯಿಗಳನ್ನು ಸನ್ಮಾನಿಸಿ ವಿಶೇಷವಾಗಿ ನಿನ್ನ ಮಾತನ್ನು ಕೇಳುತ್ತಾ ನಿಮ್ಮ ಆಜ್ಞೆಗಳನ್ನು ಕೈಕೊಂಡು ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡಪ್ಪ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಪ್ಪ. ಅವರ ಕುಟುಂಬವನ್ನು ಆಶೀರ್ವಾದ ಮಾಡು, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರ ತಂದೆ ತಾಯಿಗಳನ್ನು ನೀನು ಆಶೀರ್ವಾದ ಮಾಡು. ನಾವೆಲ್ಲರೂ ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದಕ್ಕೆ ಬಂದಿದ್ದೇವಪ್ಪ. ನಿನ್ನ ಆಜ್ಞೆಯನ್ನು ಕೇಳಿಸಿಕೊಳ್ಳಲು ಬಂದಿದ್ದೇವೆ ಸ್ವಾಮಿ. ನೀವು ನಿಮ್ಮ ಆಜ್ಞೆಯ ಮೂಲಕ ನಮ್ಮನ್ನು ಬೋಧಿಸಿ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.